ಆಲ್ ಇಂಡಿಯಾ ಫೆಡರೇಷನ್ ಉಪಾಧ್ಯಕ್ಷ. ನಾವು ಉಪ್ಪಾರ ಸಮಾಜದ ಮಾಜಿ ಅಧ್ಯಕ್ಷನೂ ಹೌದು. JDS ಪಾರ್ಟಿಯಿಂದ ನನಗೆ ಮಾಜಿ ಅಧ್ಯಕ್ಷ ಮಾಡಿದರು. ಈಗ ಏನಾಗಿದೆ, ಕರ್ನಾಟಕದಲ್ಲಿ ಉಪ್ಪಾರ ಜನಸಂಖ್ಯೆ ಏನು ಅನೌನ್ಸ್ ಮಾಡಿದರೆ 7.5 ಲಕ್ಷ ಅಂತ, ಅದು ತಪ್ಪಿದೆ. ಕಾರಣ, ನಾವು ಹಲವಾರು ಭಾಷೆಗಳಲ್ಲಿ ಉಪ್ಪಾರ ಸೆಟ್ರು, ಉಪ್ಪಾರ, ಉಪ್ಪಲಿಯನ್, ಮೇಲು ಸಕ್ಕರೆ ಅಂತ ಹೇಳಿ ಸಬ್ಕ್ಯಾಸ್ಟಿಂದ ಕರಿತಿದ್ರು. ಅದು ಯಾವುದೂ ಹಾಕಲಿಲ್ಲ ಅವರು. ಸೊ ಈಗೇನಾಗಿದೆ, ನಮ್ಮ ಕರ್ನಾಟಕದಲ್ಲಿ 1930ರಿಂದ ಮಹಾತ್ಮ ಗಾಂಧೀಜಿ ಅವರು ಏನು ಮಾಡಿದರು, ಇವರು SC STಗೆ ಈಕ್ವಲ್ ಇದ್ದಾರೆ. ಇವ್ರಿಗೆ ಸರ್ಕಾರಿ ಸೌಲಭ್ಯ ಕೊಡಬೇಕು. ಉಪ್ಪಿನ ಸತ್ಯಾಗ್ರಹ 1930 ಮಾರ್ಚ್ 12ರಿಂದ ಏಪ್ರಿಲ್ 9ರವರೆಗೂ 240 ಕಿಲೋಮೀಟರ್ ಏನು ಪ್ರೊಸೆಷನ್ ಮಾಡಿದರು, ಸೂರತ್ತಿಂದ ಕೇರಳದವರೆಗೂ. ಆ ಬಯಲು ಸೀಮೆ, ಆ ಸಮುದ್ರದ ದಡದಲ್ಲಿರೋ ಉಪ್ಪಾರಗಳೆಲ್ಲ ಇವತ್ತು ಕನ್ವರ್ಷನ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸಹ ಸೌತ್ ಕೇಂದ್ರ, ನಾರ್ತ್ ಕೇಂದ್ರ, ಹೊಸ ಜಿಲ್ಲೆ ಉಡುಪಿ, ಇವರು SC ಆಗಿದ್ದಾರೆ. ಅಂದರೆ ಆದಿ ದ್ರಾವಿಡ. ಇಲ್ಲಿ ಸ್ಕೂಲ್ಗೆ ಹೋದಾಗ ಸ್ಕೂಲಲ್ಲಿ ಉಪ್ಪಾರ, ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್, ಅಂದರೆ SC ಸೌಲಭ್ಯ ಕೊಡಬೇಕು ಅಂತ. ಅದೇ ರೀತಿ ನಾವು ಬಯಲುಸೀಮೆ ಏನು ಉತ್ತರೆ 27 ಸಿಕ್ಕಿದ್ದೀವಿ, ನಮಗೂ ಅದೇ ಥರ ಸೌಲಭ್ಯ ಕೊಡಬೇಕು. ಯಾಕಂದ್ರೆ ನಾವು ಉಪ್ಪಿನಿಂದ ವಂಚಿತರಾಗಿ ಅವತ್ತು ಏನು ಭಾರತದಂತ ನಾವು ಚಳವಳಿ ಮಾಡಿದ್ವಿ, ಇವತ್ತು ಅದು ಆಗಬೇಕಾಗಿದೆ. ಸೊ ಆ ಕಾರಣದಿಂದ ನಾವು ಇವತ್ತೇನು 2002ರಿಂದ 4ರವರೆಗೂ ನಾವು ಸೆನ್ಸಸ್ ಮಾಡಿದ್ವಿ. ನಮ್ಮದು ಉಪ್ಪಾರ ಅಣತೆ, ಉಪ್ಪಾರ ಅಧ್ಯಯನ ಅಂತ ಹೇಳಿಬಿಟ್ಟು ನಮ್ಮ ಸಮಾಜದ MLA ಅವರು HC ನೀರಾವರಿ ಅವರು ಏನು 2 ವರ್ಷ ಕೂತ್ಕೊಂಡು ಮಾಡಿದ್ದಾರೆ. ಪ್ರತಿಯೊಂದು ತಾಲೂಕು, ಹೋಬಳಿ ಮತ್ತು ಜಿಲ್ಲಾ ಮಟ್ಟದಿಂದ ನಾವು ಸೆನ್ಸಸ್ ಮಾಡಿಸಿದ್ದೀವಿ. ಅದು ಯಾವುದೇ ಬೇರೆ ಸಮಾಜ ಅವ್ರು ಮಾಡಿಲ್ಲ. ಇದು ಕುಲಶಾಸ್ತ್ರ ಅಧ್ಯಯನದ ಒಂದು ರಿಪೋರ್ಟ್ ಆಗಿದೆ. ಸೊ ಆದ್ದರಿಂದ ನಾವು 18.5 ಲಕ್ಷ ಅವತ್ತು ಬಂದಿದ್ದೀವಿ. ಯಾವುದು 2002-4 ಸ್ಟಿಲ್ ಡೇಟು 30ರಿಂದ 35 ಲಕ್ಷ ಅಂತ ನಾವೇನು ಹೇಳ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಸೆನ್ಸಸ್ ಮಾಡ್ಬೇಕಾದ್ರೆ ಇವರು ಶ್ರೀಕಾಂತ್ ಆಯೋಗದವರು ಏನು 10 ವರ್ಷದಿಂದ ಮಾಡಿದ್ರು, ಅದು ತಪ್ಪು ಗ್ರಹಿಕೆ. ನಾವು ಕಾಂತರಾಜು ವರದಿಯವರು ಅವರು ಮುಂದಿನ ನಡೆ ನಾವು ಹೋರಾಟ ಮಾಡಿ, ಇದು ತಪ್ಪಿದೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವೇನು ಕ್ಯಾಟಗರಿ 1ನಲ್ಲಿ 2012ರಲ್ಲಿ BJP ಸರ್ಕಾರದವ್ರು ಏನು ಮಾಡಿದರು, ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಿದರು. ಫೀಸ್ ಕನ್ಸೆಷನ್ ಇತ್ತು, ಮಕ್ಕಳು ಎಜುಕೇಷನ್ ಕೊಡ್ತಿದ್ರು. ಯಾವುದೇ ಸರ್ಕಾರದವರು ಮುಂದೆ ಬಂದು ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ತೊಂದರೆ ಮಾಡಿದ್ದಾರೆ. ಆಮೇಲೆ ಕ್ಯಾಟಗರಿ 1 4% ಎಂಪ್ಲಾಯ್ಮೆಂಟ್ಗೆ ಏನಿತ್ತು, ಅದನ್ನು ಸಹ ಈಗ ಸಿದ್ದರಾಮಯ್ಯ ಆಯೋಗದವರು ತೆಗೆದು ನಮ್ಮನ್ನು ಕ್ರೀಮಿ ಲೇಯರ್ ಇದಕ್ಕೆ ಸೇರಿಸ್ತಾ ಇದ್ದಾರೆ. ಅದು ಸರ್ಕಾರದಿಂದ ಮಾಡ್ತಿರೋದು ಅನ್ಯಾಯ ನಮ್ಮ ಸಮಾಜಕ್ಕೆ. ನಾವು ಈಗ ಹೋರಾಟ ಮಾಡಿ ಅದನ್ನು ಏನಾದ್ರು ಮಾಡಿ ಕ್ರೀಮಿ ಲೇಯರ್ ತೆಗೆದಾಕಬೇಕು. ನಮ್ಮ ಸಮಾಜಕ್ಕೆ ಏನು 4% ಇದೆ, ಅದು ನಾವು ಈಗ 96% ಇರೋ ಬ್ಯಾಕ್ವರ್ಡ್ ಕ್ಲಾಸ್